ಇನ್ನು ಭಾಳಷ್ಟು ಜನ ದುಡ್ಡಿಲ್ಲ ಅಂತ ಓದಾಡ್ತಾ ಇರ್ತೀರ. ತಲೆನೇ ಕೆಡಿಸ್ಕೊಬಿಡಿ. ಈ ಒಂದು ಮಂತ್ರವನ್ನು ಅಮಾವಾಸ್ಯೆನೋ ಅಥವಾ ವಿಶೇಷ ದಿನನೋ ಗ್ರಹಣ ಟೈಮಲ್ಲೋ, ಅಮಾವಾಸ್ಯೆಗೆ ನಿಮ್ಗೆ ಸಿಗುತ್ತೆ, ಹುಣ್ಣಿಮೆ ದಿನ ಮಧ್ಯರಾತ್ರಿ 12 ಗಂಟೆಗೆ ಕೂತ್ಕೊಂಡು ನೀವು ಸಿದ್ಧಿಸ್ಕೊಬಿಡ್ತು ಅಂತ ಸಾಕು, ತುಂಬ ಅನುಕೂಲ ಆಗುತ್ತೆ ಅಂತಲ್ಲ. ಮಂತ್ರ ಒಂದು ಆದರೆ ಕೋಟಿಯಷ್ಟು ಲಾಭ ನಿಮಗೆ ಬರ್ತಾ ಹೋಗುತ್ತೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚೇದ್ ವಿಷ್ಣುವತ್ನಿಂಚ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮೀ ಪ್ರಸಿದ್ಧ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಮುದ್ರೆಗಳು. ಯಾವ ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತಂದರೆ, ಥೈರಾಯ್ಡ್ ಸಮಸ್ಯೆ ಗೊತ್ತಲ್ಲ. ಈ ಥೈರಾಯ್ಡ್ ಸಮಸ್ಯೆ ಏನಕ್ಕೆ ಬರುತ್ತೆ ಅಂತಂದರೆ, ಥೈರಾಯ್ಡು ಮತ್ತು ಟಾನ್ಸಿಲ್ಸು ಇದು ಮೇಯ್ನಾಗಿ ಯಾವ ಒಂದು ಕಾರಣಕ್ಕೆ ಬರುತ್ತೆ ಅಂತಂದರೆ, ಅವರು ಈ ಮಾತನ್ನು ಅಂದರೆ ಭಾವನೆಗೂ ಮತ್ತು ಕಾಯಿಲೆಗೂ ಲಿಂಕ್ ಇರುತ್ತೆ. ಮಾತನ್ನು ಹೇಳದೆ ನುಂಗು ಬಿಡ್ತಾರೆ, ನುಂಗಿ ಮಾತಾಡ್ತಾ ಇರ್ತಾರೆ. ಆವಾಗ ಅವ್ರಿಗೆ ಥೈರಾಯ್ಡು ಮತ್ತು ಟಾನ್ಸಿಲ್ಸ್ ಸಮಸ್ಯೆ ಬರುವಂಥ ಚಾನ್ಸಸ್ ಇದೆ. ಆವಾಗ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗುತ್ತೆ. ಅದನ್ನು ಸರಿ ಮಾಡ್ಕೊಳ್ಳಿ. ಮತ್ತು ಥೈರಾಯ್ಡ್ ನಿವಾರಣೆ ಆಗಬೇಕು ಅಂತಂದರೆ ಏನಿಲ್ಲ, ನೀವು ಶಂಖ ಮುದ್ರೆಯನ್ನು ಮಾಡಿ ನೋಡಿ. ಕೈನ ಹಿಂಗೆ ಇಟ್ಕೊಳ್ಳಿ, ಮಧ್ಯದ ಬೆರಳು ಹಿಂಗೆ ಇಟ್ಕೊಳ್ಳಿ, ಹೆಬ್ಬೆರಳು ಹಿಂಗೆ ಹಾಕಿ ಮಡಿಸಿ, ಹೆಬ್ಬೆರಳು ಪ್ಲಸ್ ತೋರು ಮಿಕ್ಕೆಲ್ಲ ಬೆರಳುಗಳನ್ನು ಮಡಿಸ್ಬೇಕು ಅಂತಲ್ಲ. ಇದು ಮಾಡ್ತು ಅಂದರೆ ಥೈರಾಯ್ಡ್ ಸಮಸ್ಯೆ ನಿವಾರಣೆ ಆಗುತ್ತೆ. ಶಂಖ ಮುದ್ರೆ ಅಂತಲ್ಲ. ಈ ಶಂಖ ಮುದ್ರೆಯನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಥೈರಾಯ್ಡ್ ಸಮಸ್ಯೆ ಇದು ಅದರಲ್ಲಿ 2-3 ಥರ ಇದೆ, ಅದು ಹೊರಟೋಗ್ಬಿಡುತ್ತೆ. ಮಾತ್ರೆ ನುಂಗುವಂಥ ಅವಶ್ಯಕತೆ ಇರೋದೇ ಇಲ್ಲ ಅಂತಲ್ಲ. ಇದು ವಿಶೇಷವಂತ ಒಂದು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಜೀವನದಲ್ಲಿ ಎಲ್ಲ ಸಮಸ್ಯೆಗಳ ಬಗ್ಗೆ ಹಣಕಾಸಿನ ಸಮಸ್ಯೆ ಅಂತ ಮಾತ್ರ ಬಗೆಹರಿತಾನೆ ಇಲ್ಲ ಗುರುಗಳೇ, ಏನು ಮಾಡೋದು ಅಂತಾರೆ. ಮತ್ತು ಇನ್ನೂ ಕೆಲವರು ಗುರುಗಳೇ ಬಿಸ್ನೆಸ್ಸು ಬರ್ತಾ ಡಲ್ ಆಗ್ತಾಯಿದೆ ಗುರುಗಳೇ, ಲಾಸ್ ಆಗ್ತಾಯಿದೆ, ಎಷ್ಟು ಕಷ್ಟಪಟ್ಟು ದುಡಿದ್ರೂ ಒಂದು ಸೈಟು ಒಂದು ಮನೆ ಮಾಡೋಕ್ಕಾಗ್ತಾಯಿಲ್ಲ. ಮಕ್ಕಳು ಎಜುಕೇಷನ್ ಮಾಡಬೇಕು ಅಂತಂದರೆ ಲಕ್ಷಾಂತರ ರೂಪಾಯಿ ಡೊನೇಷನ್ಗಳು, MBA ಅದು ಇದು ಮಾಡಬೇಕು ಅಂತ 5-6 ಲಕ್ಷ ಖರ್ಚಾಗುತ್ತೆ. ಅದಿಲ್ಲ ಗುರುಗಳೇ. ಮಕ್ಳಿಗೆ ಆಸ್ತಿ ಪಾಸ್ತಿ ಮಾಡಬೇಕು ಅಂತೀವಿ, ಆಗ್ತಾಯಿಲ್ಲ. ನಮ್ಮ ಫ್ರೆಂಡು ರಿಲೇಟಿವ್ಸ್ ಎಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗೀರು ತೊಗೊಂಡು ಸೈಟು ಮನೆ ಮಾಡಿಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ. ನಾವು ಅವ್ರಿಗೆ ಬುದ್ಧಿ ಹೇಳ್ತೀವಿ ಜೀವನದಲ್ಲಿ ಮುಂದೆ ಬಂದರು ಅಂತ. ಅವಾಗ ಈಗ ನಾವು ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದ್ದೀವಿ ಗುರುಗಳೇ, ನಾವು ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಬಟ್ ಊಟ ತಿಂಡಿ ಬಟ್ಟೆಗೇನು ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟೇ ಆಗ್ತಾಯಿಲ್ಲ ಗುರುಗಳೇ, ಏನು ಮಾಡೋದು ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನಿಮ್ಮ ಮನೇಲಿ ಪ್ರತಿಷ್ಠಾಪನೆ ಮಾಡ್ತಿಂತಂದರೆ ಸಾಕು, 6 ತಿಂಗಳಲ್ಲಿ ಅದು ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಇನ್ನೊಂದೇನು ಅಂತಂದರೆ, 6 ತಿಂಗಳ ಸಾಲ ತೀರುತ್ತೆ. ಫುಲ್ ಬೇಡ, ಅಟ್ಲೀಸ್ಟ್ ಅರ್ಧ ತಿರಲಿ, ಕಾಲು ಭಾಗ ತಿರಲಿ, ಎಷ್ಟೊಂದು ಒಂದು ಅನುಕೂಲ ಆಗಿಬಿಡುತ್ತೆ. ಎಷ್ಟೊಂದು ಜನ 3 ವರ್ಷ 4 ವರ್ಷ ಆದರೂ ಕೂಡ 1 ಪೈಸಾ ಸಾಲ ತೀರಿಸಿರಲ್ಲ, ಬರೀ ಬಡ್ಡಿ ಕಟ್ಕೊಂಡು ಹೋಗ್ತಾರೆ. ಅಂಥವ್ರಿಗೆಲ್ಲ ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ. ಮತ್ತು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತಂದರೆ ಮೇಯ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. 100% ರಿಸಲ್ಟ್ ಸಿಗುತ್ತೆ ಗೊತ್ತಲ್ಲ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ, ಇನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಗೊತ್ತಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಮನೆ ದೇವ್ರ ಆ ಥರದ್ದು ಏನು ಇಟ್ಟೆ ಸಾಕು ಕೆಲಸ ಆಗುತ್ತೆ. ಅವ್ರ ಮೇಲಾರು ಇಡ್ಬೋದು, ಬೀರುನಲ್ಲಾದರೂ ಕೂಡ ಇಡೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ, ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೀತೆ. ಈ ಅಷ್ಟಲಕ್ಷ್ಮಿಯಿಂದ ಮನವನ್ನು ತೆಗೆದುಕೊಂಡು ಹೋಯಿತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನ ಮನೆ ಒಳಗಡೆ ಕರ್ಕೊಂಡೋದಾಗೆ ಅಷ್ಟು ಒಳ್ಳೆಯದಾಗ್ತಾಯಿದೆ ಗೊತ್ತಲ್ಲ. ಈ ಒಂದು ಒಳ್ಳೆ ಅದ್ಭುತವಾದಂತಹ ಒಂದು ಯಂತ್ರವನ್ನು ಇಡಿ. ಮತ್ತು ಎಷ್ಟೋ ಜನ ತೊಗೊಂಡೋಗಿರೋರು ಹಿಂದೆ ಒಳ್ಳೆಯದಾಗಿತ್ತು, ಈಗಲೂ ಕೂಡ ಆಗ್ತದೆ, ಇನ್ನು ಮುಂದೆ ಒಳ್ಳೆಯದು ಆಗುತ್ತೆ. ಅಷ್ಟು ಪವರ್ಫುಲ್ ಇದೆ. ಈ ಯಂತ್ರ ಒಂದು ಇತ್ತು ಅಂದರೆ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ, ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಿ, ಅಷ್ಟು ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದು ಹಾಗೇ ಆಗುತ್ತೆ ಗೊತ್ತಲ್ಲ. ಈ ಒಂದು ಯಂತ್ರ ಅಂತಂದರೆ ಯೂನಿವರ್ಸ್ಗೆ ಲಿಂಕ್ ಆಗಿರುತ್ತೆ ಅದು, ಹಾಗಾಗಿ ಅದು ಪವರ್ಫುಲ್ಲು. ನಂಬಿಕೆ ಇಟ್ಟು ತೊಗೊಳ್ಳಿ. ಭಾಳಷ್ಟು ಜನ ತೊಗೊಳಕ್ಕಾಗ್ತಾಯಿಲ್ಲ ಅಂದರೆ 10 ಸರಿ ಸಂಕಲ್ಪ ಮಾಡಿ 11ನೇ ಸಲ ನಿಮ್ಮ ಮನೆ ಒಳಗಡೆ ಆ ಒಂದು ಯಂತ್ರ ಇರುತ್ತೆ. ಸಂಕಲ್ಪ ಸ್ಟ್ರಾಂಗಾಗಿ ಮಾಡಬೇಕು, ಸುಮ್ಮನೆ ಮಾಡೋಂಗಿಲ್ಲ. ಸ್ಟ್ರಾಂಗಾಗಿ ನನಗೆ ಬರಲೇಬೇಕು ಅಂತ ಸಂಕಲ್ಪ ಮಾಡಿ ಅದು ಹೆಂಗೋ ಬಂದು ತೊಗೊಂಡೋಗ್ತೀರಿ ಅದಲ್ಲ. ಇದಕ್ಕೇನಂತಂದರೆ ಇದು ಒಂದು ದೈವಶಕ್ತಿನ ರಿಸೀವ್ ಮಾಡ್ಕೊಳ್ಳೋಂಥ ಫ್ರೀಕ್ವೆನ್ಸಿ ಇರುತ್ತೆ ಅಲ್ಲ. ಅಷ್ಟಲಕ್ಷ್ಮಿ ಯಂತ್ರ ಅಂತಂದರೆ ಇದಕ್ಕೆ ಯಾವುದೊಂದು ದೈವಶಕ್ತಿಯಿಂದ ಪ್ರತಿಯೊಂದು ಗಿಡಮೂಲಿಕೆಗಳಿಂದ ಆ ಒಂದು ಶಕ್ತಿ ಸಿಗುತ್ತೆ. ನಾನು ಹೇಳಿದ ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಂಡು ನೀವು ಮಾಡಿ, ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗೇ ಆಗ್ತೀರಾ. ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಂತ ಒಂದು ಯಂತ್ರದ ವಿಚಾರ.
ಇನ್ನು ಭಾಳಷ್ಟು ಜನ ದುಡ್ಡಿಲ್ಲ ಅಂತ ಓದಾಡ್ತಾ ಇರ್ತೀರ. ತಲೆನೇ ಕೆಡಿಸ್ಕೊಬಿಡಿ. ಈ ಒಂದು ಮಂತ್ರವನ್ನು ಅಮಾವಾಸ್ಯೆನೋ ಅಥವಾ ವಿಶೇಷ ದಿನನೋ ಗ್ರಹಣ ಟೈಮಲ್ಲೋ, ಅಮಾವಾಸ್ಯೆಗೆ ನಿಮ್ಗೆ ಸಿಗುತ್ತೆ, ಹುಣ್ಣಿಮೆ ದಿನ ಮಧ್ಯರಾತ್ರಿ 12 ಗಂಟೆಗೆ ಕೂತ್ಕೊಂಡು ನೀವು ಸಿದ್ಧಿಸ್ಕೊಬಿಡ್ತು ಅಂತ ಸಾಕು, ತುಂಬ ಅನುಕೂಲ ಆಗುತ್ತೆ ಅಂತಲ್ಲ. ಮಂತ್ರ ಒಂದು ಆದರೆ ಕೋಟಿಯಷ್ಟು ಲಾಭ ನಿಮಗೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅದನ್ನು ಮಾಡ್ಕೊಳ್ಳಿ. ಯಾವುದು ಆ ಒಂದು ತಂತ್ರ ಅಂತ ನಾವು ನೋಡೋದಂದರೆ ಏನಿಲ್ಲ, 3 ಬಾರಿ ಹೇಳ್ತೀನಿ ಆ ತಂತ್ರವನ್ನು ಮಾಡ್ಕೊಳ್ಳಿ. ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಕೂಡ ಹೊರಟೋಗ್ಬಿಡುತ್ತೆ. ಮತ್ತು ನಿಮಗೆ ದುಡ್ಡು ಹೆಚ್ಚು ಸಂಪಾದನೆ ಮಾಡ್ತೀನಿ. ನಿಮ್ಮ ಆಲ್ರೆಡಿ ದುಡ್ಡಿತ್ತು ಅಂತಂದ್ರೂ ಕೂಡ ನೀವು ಹೆಚ್ಚು ದುಡ್ಡನ್ನು ಸಂಪಾದನೆ ಮಾಡೋಂಥ ಒಂದು ಯೋಗ ಮತ್ತು ದುಡ್ಡು ಬರುವಂಥ ಒಂದು ಯೋಗ ನಿಮ್ಗೆ ಬಂದೇ ಬರುತ್ತೆ. 3 ಬಾರಿ ಹೇಳ್ತೀನಿ, ಅದನ್ನು ಮಾಡ್ಕೊಳ್ಳಿ, ಬರ್ಕೊಳ್ಳಿ ಬೇಕಾದ್ರೆ ನೀಟಾಗಿ. ಓಂ ಭೂತನಾಥಾಯ ವಿದ್ಮಹೇ ಭವಪುತ್ರಾಯ ಧೀಮಹಿ ತನ್ನೋ ಶಾಸ್ತ್ರ ಪ್ರಚೋದಯಾತ್. ಇನ್ನೊಂದು ಸರಿ ಹೇಳ್ತೀನಿ. ಓಂ ಭೂತನಾಥಾಯ ವಿದ್ಮಹೇ, ಓಂ ಭೂತನಾಥಾಯ ವಿದ್ಮಹೇ ಭವಪುತ್ರಾಯ ಧೀಮಹಿ, ಭವಪುತ್ರಾಯ ಧೀಮಹಿ ತನ್ನೋ ಶಾಸ್ತ್ರ ಪ್ರಚೋದಯಾತ್, ತನ್ನೋ ಶಾಸ್ತ್ರ ಪ್ರಚೋದಯಾತ್. ಅಂದರೆ ಓಂ ಭೂತನಾಥಾಯ, ಓಂ ಭೂತನಾಥಾಯ ವಿದ್ಮಹೇ ಭವಪುತ್ರಾಯ ಧೀಮಹಿ, ಭವಪುತ್ರಾಯ ಧೀಮಹಿ ತನ್ನೋ ಶಾಸ್ತ್ರ ಪ್ರಚೋದಯಾತ್, ತನ್ನೋ ಶಾಸ್ತ್ರ ಪ್ರಚೋದಯಾತ್. ಅಲ್ಲ, ಇದನ್ನು 108 ಸರಿ ಮಧ್ಯರಾತ್ರಿ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆಯ ದಿನ ಅಥವಾ ಗ್ರಹಣದ ಸಮಯದಲ್ಲಿ ಇದನ್ನು 108 ಬಾರಿ ಜಪಿಸಬೇಕು. ಸ್ನಾನ ಮಾಡ್ಕೋಬೇಕು, ಸ್ನಾನ ಮಾಡಿಕೊಂಡು ಖಾಲಿ ಹೊಟ್ಟೆ ಇರಬೇಕು, ಮುಂಚಿತವಾಗಿ ತಿಂದ್ಬಿಡಬೇಕು. ಮಾಡಿಕೊಂಡು ಮಧ್ಯರಾತ್ರಿ 12 ಗಂಟೆ ಅಥವಾ 1 ಗಂಟೆ, 12 ಗಂಟೆ ಮೇಲೆ 1 ಗಂಟೆ ಒಳಗಡೆ, ಮತ್ತು 12 ಗಂಟೆ ತಪ್ಪಂತೂ 2 ಗಂಟೆಗೆ ಮಾಡೋಂಗಿಲ್ಲ, ಮತ್ತೆ 3 ಇಂದ 4 ಗಂಟೆ ಒಳಗಡೆ ಮಾಡಬೇಕು, ಜಪಿಸ್ಕೋಬೇಕು. ಅಮಾವಾಸ್ಯೆ ಆಗಿರ್ಬೋದು, ಹುಣ್ಣಿಮೆ ಆಗಿರ್ಬೋದು, ಅಥವಾ ಇದು ಸ್ನಾನ ಮಾಡ್ಕೋಬೇಕು. ಇದನ್ನು ಜಪಿಸ್ಕೊಬಿಡ್ತು ಅಂತಂದರೆ ನೋಡಿ, ಸಿಂಪಲ್ ಸೀಕ್ರೆಟ್ ಇದ್ದಾವೆ ಎಷ್ಟೊಂದು, ತುಂಬ ಅನುಕೂಲ ಆಗಿರುತ್ತೆ. ಇದನ್ನು ಮರೆಯದೆ ಮಾಡ್ಕೊಳ್ಳಿ. ಹುಣ್ಣಿಮೆ ದಿನ ಮತ್ತು ಅಮಾವಾಸ್ಯೆಯ ದಿನ ಮತ್ತು ಅಥವಾ ಗ್ರಹಣದ ಸಮಯದಲ್ಲಿ 108 ಬಾರಿ ಜಪಿಸಿದ್ರೆ ಸಾಕು, ಸಿದ್ಧಾಗುತ್ತೆ. ಆಮೇಲೆ ಪ್ರತಿದಿನ 1-2-3 ಬಾರಿ ಹೇಳ್ಕೊಟ್ಟ ಸಾಕು, ನಿಮಗೆ ದುಡ್ಡು ಬರ್ತಾ ಹೋಗುತ್ತೆ. ಅಷ್ಟು ಪವರ್ಫುಲ್ಲಾಗಿರುವಂಥ ಒಂದು ಮಂತ್ರ ಗಾಯತ್ರಿ ಮಂತ್ರ ಇದು. ಅಲ್ಲ, ಗಾಯತ್ರಿ ಛಂದಸ್ಸಿನಲ್ಲಿ ಬರುತ್ತೆ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ನೀವು ಯಂತ್ರ ತಗೊಂಡು ಬಗೆಹರಿಸ್ಕೊಳ್ಳಿ. ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ, ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೆ ಆಯಿತು ಅಂತಂದರೆ ಎಂತಹ ಜೀವನದ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಮೊದಲನೇದಾಗಿ ಆರೋಗ್ಯದ ಸಮಸ್ಯೆ, BP ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬರುತ್ತೆ. ಥೈರಾಯ್ಡ್ ಮತ್ತು ಟಾನ್ಸಿಲ್ಸ್ ಏನಾದ್ರು ಫುಲ್ಲು ಕೇವಲ 7-8 ದಿನದಲ್ಲಿ ನಿಮಗೆ ನಾರ್ಮಲ್ ರಿಸಲ್ಟನ್ನು ನಾನು ನಿಮಗೆ ತೋರಿಸ್ತೀನಿ. ಗ್ಯಾಸ್ಟ್ರಿಕ್ ಸಮಸ್ಯೆ ತಲೆನೇ ಕೆಡಿಸ್ಕೊಬಿಡಿ, 1 ವಾರದಲ್ಲಿ ನಿವಾರಣೆ ಆಗಿಬಿಡುತ್ತೆ. 10 to 12 ಡೇಸ್ ಒಳಗಡೆ ಅಸ್ತಮಾ ಕ್ಯೂರ್ ಆಗುತ್ತೆ. 10 ರಿಂದ 15 ದಿನದ ಒಳಗಡೆ ನಿಮಗೆ ಪೈಲ್ಸು ಮತ್ತು ಪಿಸ್ತೂಲ ಏನೇನು ಸಿಕ್ಕಾಬಟ್ಟೆ ಉರಿ ಎಲ್ಲವೂ ಕೂಡ ನಾರ್ಮಲ್ ಬರ್ತಾ ಹೋಗುತ್ತೆ ಗೊತ್ತಲ್ಲ. ಹಾಗಾಗಿ ಇವೇನು ಮಾಡಿ ಅಂತಂದರೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ಅದ್ಭುತವಾಗಿ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ಮೇಲೆ ನೀವು ಅಳವಡಿಸ್ಕೊಂಡ್ರೆ ಸಾಕು, ತುಂಬ ಅನುಕೂಲ ಆಗುತ್ತೆ. 1 ತಿಂಗಳು ಒಳಗಡೆ ಸೊಂಟ ನೋವು, ಮಂಡಿ ನೋವು, MD ನೋವು, ಆರ್ಥರೈಟಿಸು, ರಮತ ಸರ್ವಿಕಲ್ ಸ್ಪಾಂಡಲೈಟಿಸು ಮತ್ತು ಸಯಾಟಿಕಾ ಪ್ರಾಬ್ಲಮ್ಮು, ಎಲ್ಲ ಪ್ರಾಬ್ಲಮ್ಮು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಅದೆಲ್ಲ. ಹಾಗೆ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯ ಆಗ್ತಾ ಬರುತ್ತೆ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಆಯಿತು, ಜೀವನದ ಸಮಸ್ಯೆಗೆ ಈ ಒಂದು ಯಂತ್ರ ಮಂತ್ರ ತಂತ್ರ ಶಿಬಿರ ಗೊತ್ತಲ್ಲ. ಕೆಲವು ಇಂಪಾರ್ಟೆಂಟ್ ಆಗಿರೋಂಥ ಕೆಲವೊಂದರ ವಿಚಾರಗಳನ್ನು ಇದ್ದೀವಿ. ಕೇವಲ 18-20 ಪಾಯಿಂಟ್ ನೀವು ತಿಳ್ಕೊಂಡೆ ಸಾಕು ದುಡ್ಡಿನ ಬಗ್ಗೆ. ನೀವು ಜೀವನ ಪರ್ಯಂತ ದುಡ್ಡಿಗೆ ಸಮಸ್ಯೆಗೆ ಆಗೋದೇ ಇಲ್ಲ. ನಿಮ್ಗೆ ಹೆಂಗೋ ದುಡ್ಡು ಬರುತ್ತೆ ಗೊತ್ತಾ. ನೀವು ದುಡ್ಡಿಲ್ಲ ಅಂತಂದ್ರೂ ಕೂಡ ನೀವೇ ಶ್ರೀಮಂತರು, ಅಷ್ಟು ಚೆನ್ನಾಗಿ ಆಗ್ತಾ ಹೋಗ್ತೀರಾ. ಯಾವ ಬಿಸ್ನೆಸ್ಸು ಕೂಡ ಲಾಸ್ ಅನ್ನೋಂಥದ್ದು ಆಗೋದಿಲ್ಲ. ಈ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ. ಇದನ್ನು ತಿಂಗಳು ಕೊನೆ ಶನಿವಾರ ಭಾನುವಾರ ಇರುತ್ತೆ. 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಸರ್ಟಿಫಿಕೇಟ್ ಕೋರ್ಸ್ ಆಗುತ್ತೆ, ಬೇರೆಯವ್ರಿಗೂ ಕೂಡ ಇದನ್ನು ಟೀಚ್ ಮಾಡ್ಬೋದು. ಮತ್ತು ಈ ತಂತ್ರ ನಾನು ಹೇಳ್ಕೊಡೋ ತಂತ್ರವನ್ನು ಕೇವಲ 3 ನಿಮಿಷ ಮಾಡಿದ್ರೆ ಸಾಕು, ಅದು ಎಂಥ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ.
ಗೊತ್ತಲ್ಲ, ಅದನ್ನ ಮಾಡ್ಕೊಳ್ಳಿ. ಮತ್ತು 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಿರಂತೆ ರೀತಿ ತಡೆಯೋದಕ್ಕೆ, ಮತ್ತು ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಅಕ್ಕ ತಂಗಿ, ಅಣ್ಣ ತಮ್ಮ, ಇವ್ರುಗಳ ಫ್ರೆಂಡ್ಶಿಪ್ಪು ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ ಏನಾರು ಇತ್ತು ಅಂತಂದರೆ, ಅಕ್ಕ ತಂಗಿ, ಅಣ್ಣ ತಮ್ಮ ಇವ್ರುಗಳ ನಡುವೆ ನಿಮ್ಮ ನಡುವೆ ಸಮಸ್ಯೆ ಇತ್ತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಯಾವುದೇ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊತ ಅಂಥ ಒಂದು ಅದ್ಭುತವಾದ ಇದಕ್ಕೆ ವಿಶೇಷವಂತ ಮಂತ್ರವನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಗುರುಪದೇಶ ಅಂತ ಹೇಳ್ತೀವಿ. ಆ ಗುರು ಮಂತ್ರವನ್ನು ನೀವು ಜಪ ಮಾಡ್ತು ಅಂತಂದರೆ ಸಾಕು, ನಿಮ್ಮ ಸಮಸ್ಯೆಗಳನ್ನೆಲ್ಲ ಮರೆತು ಬಿಡಿ ಗೊತ್ತಲ್ಲ. ಯಾವುದೇ ಕೆಲಸ ಮಾಡಿದ್ರು ಕೂಡ ನಿಮಗೆ ಸಕ್ಸಸ್ ಆಗುತ್ತೆ ಗೊತ್ತಲ್ಲ. ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಜಯ ಸಿಗುತ್ತೆ. ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಸಕ್ಸಸ್ ಆಗ್ತಾ ಬರುತ್ತೆ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ ಸರಿ ಹೋಗುತ್ತೆ. ಶತ್ರುಬಾಧೆ ನಿವಾರಣೆ ಆಗುತ್ತೆ. ಮತ್ತು ಜೀವನದಲ್ಲಿ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊತೀರ, ಬುದ್ಧಿ ಅನ್ನೋದು ಕೆಟ್ಟೋಗ್ಬಿಟ್ಟಿದೆ, ಅದೆಲ್ಲವೂ ಕೂಡ ಸರಿ ಹೋಗ್ತಾ ಬರುತ್ತೆ ಗೊತ್ತಲ್ಲ. ಯಾವ ಸಮಯದಲ್ಲಾದರೂ ಕೂಡ ನಿಮ್ಗೆ ಏನೇ ಒಂದು ಈ ಒಂದು ಮಂತ್ರ ಹೇಳ್ಕೊತು ಅಂತಂದರೆ ಸಾಕು, ಆ ಸಮಸ್ಯೆಗೆ ಇಮಿಡಿಯೇಟಾಗಿ ನಿಮಗೆ ಏನೊಂದು ಸೊಲ್ಯೂಷನ್ ಸಿಗುತ್ತೆ. ಆ ಒಂದು ಗುರು ಬೀಜ ಮಂತ್ರವನ್ನು ನೀವು ನಾನು ನಿಮಗೆ ದೀಕ್ಷೆ ಕೊಡ್ತೀನಿ. ಅಂದರೆ ಗುರು ಬೀಜ ದೀಕ್ಷೆ ಅಂತಂದರೆ ಸನ್ಯಾಸ ದೀಕ್ಷೆ ಅಲ್ಲ, ಕಿವಿಯಲ್ಲಿ ಅದನ್ನು ಬೋಧನೆ ಮಾಡ್ತೀನಿ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಬಿಟ್ರೆ ಸಾಕು, ನಿಮ್ಮ ಸಮಸ್ಯೆಗಳು ಬಗೆಹರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ಅಲ್ಲ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ನಿಮಗೆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿತಾ ಹೋಗುತ್ತೆ ಅಲ್ಲ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ